ಹಾಲು ಕುಡಿದಿರುವನೆ ಎಂದೆಲ್ಲ ಹೇಳುತ್ತಾ ಚಡಪಡಿಸುತ್ತಿರುತ್ತಾಳೆ. ದಿವ್ಯಳ ಆ ಅವಸ್ಥೆ ನೋಡಿ ಆನಂದಿನಿಗೆ ದುಃಖ ಸಹಿಸಲಾಗುತ್ತಿರಲಿಲ್ಲ. ದಿವ್ಯ ಎಲ್ಲ ಮರೆಯಲು ಹುಚ್ಚಿಯ ಹಾಗೆ ಕೆಲಸ ಮಾಡುತ್ತಾ ಇರುತ್ತಾಳೆ. ಇದರೆಡೆಯಲ್ಲಿ ಆ ಮಗುವಿನ ನಿಜವಾದ ಅಮ್ಮ ದಿವ್ಯಳಿಗೆ ಕರೆದು, ಇಲ್ಲಿ ಒಂದು ದೇವಸ್ಥಾನವಿದೆ. ನಮ್ಮ ಮಗು ಕಾಣೆಯಾದಾಗ ನಾವು ಅಲ್ಲಿ ಪ್ರಾರ್ಥಿಸಿ ತೊಟ್ಟಿಲು ಕಟ್ಟಿದೆವು. ಆ ದೇವರ ಶಕ್ತಿಯಿಂದ ಮಗು ನಮಗೆ ತಿರುಗಿ ಸಿಕ್ಕಿತ್ತು. ಆದ್ದರಿಂದ ನಾವು ಪುನಃ ದೇವಸ್ಥಾನಕ್ಕೆ ಹೋಗುತ್ತೇವೆ. ಆವಾಗ ನೀವು ಕೂಡ ಒಟ್ಟಿಗೆ ಬನ್ನಿ, ಪ್ರಾರ್ಥಿಸಿ ಒಂದು ತೊಟ್ಟಿಲು ಕಟ್ಟಿ, ಖಂಡಿತ ನಿಮ್ಮ ಮಗು ನಿಮಗೆ ಸಿಗುತ್ತೆ ಎಂದು ಹೇಳುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ಚಿನ್ನಸ್ವಾಮಿ ಮತ್ತು ಆನಂದ್ ಮೂರ್ತಿಯನ್ನು ಪುನಃ ಪ್ರಶ್ನಿಸುತ್ತಾರೆ. ಮೂರ್ತಿಯನ್ನು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದಾಗ ಬೇರೆ ದಾರಿ ಇಲ್ಲದೆ ಮೂರ್ತಿ, ನಾನು ಮಗುವನ್ನು ಸೆಕ್ಯೂರಿಟಿ ಸರ್ವಿಸ್ ನಡೆಸುತ್ತಿರುವ ರಾಜೇಂದ್ರನಿಗೆ ಕೊಡುತ್ತೇನೆ, ಅವರು ಏನು ಮಾಡುತ್ತಾರೆ ಎಂದು ನಿಜವಾಗಿಯೂ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಈ ಕಡೆ ನಮಗೆ ರಾಜೇಂದ್ರನನ್ನು ತೋರಿಸುತ್ತಾರೆ. ಇವರನ್ನು ನಮಗೆ ಪರಿಚಯವಿದೆ. ಒಮ್ಮೆ ನೆನಪಿಸಿ ನೋಡಿ, ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ದ ರಾಜೇಂದ್ರನೇ